ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಯಾದಗಿರಿ ವತಿಯಿಂದ ಹಾಡಿರೆ ರಾಗಗಳ ತೂಗಿರೆ ದೀಪಗಳ 2025ನೇ ಸಾಲಿನ ಜಿಲ್ಲಾ ಮಟ್ಟದ ಸಂಗೀತ ಕಲರವ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸರ್ಕಾರಿ ಪ್ರೌಢಶಾಲಾ ಆವರಣ ಪುಟ್ಪ ಗ್ರಾಮದಲ್ಲಿ ಬಹು ಅದ್ಧೂರಿಯಾಗಿ ಜರುಗಿದವು. ಅಂದ್ರೆ ನಮ್ಮ ಹಾಡ ಅನ್ನೋ ಕಲೆ ಹೆಂಗಾಗ್ತಿದೆ ಈಗ ಅಂದ್ರೆ ಜನಪದ ಕಲೆಗಳು ಇತ್ತೀಚೆಗೆ ಎಲ್ಲಾ ಕಡೆ ನಶಿಸಿ ಹೋಗ್ತಿವೆ. ಅದರಲ್ಲೂ ಈ ಗಡಿ ಭಾಗದಲ್ಲಿ ನಾವು ಒಂದು 8ನೇ ತರಗತಿ ಈ ಕಡೆ ಅಡ್ಡಾಡ್ತಿದೀನಿ. ಎಲ್ಲೋ ಒಂದ್ ಕಡೆ ಮಳೆ ಆದಂಗೆ ಆಗ್ತಿದೆ. ಅಂತಲ್ಲಿ ಒಂದು ದಿವಸಕ್ಕಾದ್ರೂ ನಾವು ಕನ್ನಡದ ಜಾತ್ರೆ ಮಾಡುವ ಉದ್ದೇಶದಿಂದ ಯಾದಗಿರಿಯಿಂದ ಇಲ್ಲಿ ಬಂದಿದ್ದೀವಿ. ಅದಕ್ಕೆ ಗ್ರಾಮಸ್ಥರೆಲ್ಲರೂ, ಶಿಕ್ಷಕ ವೃಂದ ಉಳಿದಂತೆ ಎಲ್ಲರೂ ನಮಗೆ ಸಹಕಾರ ಕೊಟ್ಟಿದ್ದೀವಿ. ಈಗಿನ ಆಧುನಿಕ ಮಾಧ್ಯಮದಲ್ಲಿ ಮೊಬೈಲ್, ಟಿವಿ ಅದರ ಬಳಕೆ ಅತಿ ಹೆಚ್ಚಾಗಿ ನಮ್ಮ ಕಲೆ ಕಲಾವಿದರು ಎಲ್ಲ ಒಂದ್ ಕಡೆ ವೇದಿಕೆಗೆ ಮಾತ್ರ ಸೀಮಿತ ಆಗ್ತಿದ್ದಾರೆ. ಅದರಲ್ಲದೆ ಯಾರು ಕೂಡ ನೋಡುವಂತವ್ರು ಇಲ್ಲ. ಈಗ ನಾನು ನಿನ್ನೆ ಒಂದು ಹೇಳಿದೆ, ತಿಂಗಳಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ. ಹಳೆ ಬೇರು ಹೊಸ ಚಿಗುರು ಅಂದ್ರೆ ನಮ್ಮ ಕಲಾ ಬಳಗ ಹಳೆ ಬೇರು ಅವ್ರು ಕಲ್ತಿರ್ತಾರ, ಹೊಸ ಚಿಗುರು ಅಂದ್ರೆ ನಮ್ಮ ಪುಟ್ಟ ಮಕ್ಕಳು ನೋಡಕ್ ಯಾರು ಇರ್ಲಿಕ್ಕಂದ್ರೇನು ನಮ್ಮ ಮುದ್ದು ಮಕ್ಕಳು ಅದನ್ನೆಲ್ಲ ನೋಡಿ ನಾವು ಅವರಂತೆ ಆಗ್ಬೇಕು ಅನ್ನೋ ಹುಮ್ಮಸ್ಸು, ಒಂದು ಮನವರಿಕೆ ಅವರಲ್ಲಿಯೂ ಬರಲಿ ಅನ್ನೋ ಉದ್ದೇಶದಿಂದ ಗಡಿ ಭಾಗದ ಈ ಶಾಲೆಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಸರ್ಕಾರ ಒಂದು ವೇಳೆ ಒಳ್ಳೆ ಸವಲತ್ತು ಕೊಟ್ರೆ ಇನ್ನೂ ಒಂದು ಉತ್ತಮ ಮಟ್ಟದ ಕಾರ್ಯಕ್ರಮವನ್ನು ನಾವು ಈ ಗಡಿ ಭಾಗದಲ್ಲಿ ಆಯೋಜನೆ ಮಾಡ್ತೀವಿ. ಅದೇ ರೀತಿಯಾಗಿ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದ. ಮೇಡಮ್ ಅವರು ತಮ್ಮ ಪ್ರಾಸ್ತಾವಿಕ ನುಡಿಯಲ್ಲಿ ಹೇಳಿದ್ರು, ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನು ಅಂದ್ರೆ ಜನಪದ ಸಾಹಿತ್ಯವನ್ನ ಹೆಚ್ಚು ಮಾಡಬೇಕು. ಯಾಕಂದ್ರೆ ನಾವೆಲ್ಲ ಯಾಂತ್ರಿಕ ಬದುಕಿನತ್ತ ಸಾಗುವಾಗ ಜನಪದ ಸಾಹಿತ್ಯ ನಮ್ಮ ಸಮಾಜದಿಂದ ಏನಾಗ್ತಾ ಇದೆ ಅಂದ್ರೆ ಕಣ್ಮರೆಯಾಗ್ತಾ ಇದೆ. ಈ ಒಂದು ಸಾಹಿತ್ಯ ಹೆಂಗಿದೆ ಜನಪದ ಸಾಹಿತ್ಯ ಅಂದ್ರೆ ನಾವು ತರಗತಿಯಲ್ಲಿ ಹೇಳ್ತಾ ಇದ್ದೀವಿ, ಶಿಷ್ಟ ಸಾಹಿತ್ಯಕ್ಕೆ ಮೂಲ ಪ್ರೇರಣೆ ಏನು ಅಂತಂದ್ರೆ ನಮ್ಮ ಜನಪದ ಸಾಹಿತ್ಯ. ಎಲ್ಲ ಸಾಹಿತ್ಯ ಕೂಡ ಯಾವುದರ ನೆಲೆಗಟ್ಟಿನ ಮೇಲೆ ನೆಲೆ ನಿಂತಿದೆ ಅಂದ್ರೆ ಜನಪದ ಸಾಹಿತ್ಯದ ಮೇಲೆ ನೆಲೆ ನಿಂತಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಇದರಲ್ಲಿ ಕಲ್ಪನೆಗೆ ಅವಕಾಶ ಇಲ್ಲ, ಊಹಾಪೋಹಗಳಿಗೆ ಅವಕಾಶ ಇಲ್ಲ. ಜನಪದರು ತಾವು ಏನು ತಮ್ಮ ಜೀವನದಲ್ಲಿ ಅನುಭವಿಸ್ತಾ ಇದ್ದಾರೋ ಅದನ್ನೇ ಸಾಹಿತ್ಯವಾಗಿ ಹೊರಹೊಮ್ಮುವಂಥದ್ದು. ಅದರಲ್ಲಿ ಲಾವಣಿಗಳಾಗಿರ್ಬೋದು, ಒಗಟಗಳಾಗಿರ್ಬೋದು, ತ್ರಿಪದಿಗಳಾಗಿರ್ಬೋದು, ಕಥೆಗಳಾಗಿರ್ಬೋದು, ಕವನಗಳಾಗಿರ್ಬೋದು, ಇವ್ಯಾವುದೂ ಕಲ್ಪನೆ ಇಲ್ಲ. ನಾನು ಪದೇ ಹೇಳ್ತೀನಿ, ಯಾಕಂದ್ರೆ ನಮ್ಗೀಗ ಜನಪದ ಸಾಹಿತ್ಯ ಹಾಡೋದಕ್ಕೂ ಪುರ್ಸತ್ತಿಲ್ಲ, ಕೇಳೋದಕ್ಕೂ ಪುರ್ಸತ್ತಿಲ್ಲ. ಆ ಎಲ್ಲ ಸ್ಥಾನವನ್ನ ಯಾವ್ದು ಆಕ್ರಮಿಸಿಕೊಂಡಿದೆ ಅಂದ್ರೆ ನಮ್ಮ ಕೈಯಲ್ಲಿರುವಂತಹ ಮೊಬೈಲ್ಗಳು. ಕೆಲವೊಂದು ಜನ ಮಕ್ಕಳಿಗೆ ಮೊಬೈಲ್ಗಳ ಬಳಕೆಯಿಂದ ಸಾಹಿತ್ಯದ ಆಸಕ್ತಿ ಪೂರ್ತಿಯಾಗಿ ಕ್ಷೀಣವಾಗ್ತಾ ಇದೆ. ಹಿಂದಿನ ಕಾಲದಲ್ಲಿ ನಮ್ಮ ತಾಯಂದಿರಾಗಿರ್ಬೋದು, ಅಜ್ಜಿಯಂದಿರಾಗಿರ್ಬೋದು, ತಮ್ಮೆಲ್ಲ ಮಕ್ಕಳಿಗೆ ಪ್ರತಿಯೊಂದು ಕೆಲಸದಲ್ಲಿಯೂ ಕೂಡ ಆ ಕೆಲಸದ ಒಂದು ಆಯಾಸ ಕಡಿಮೆಯಾಗುವಂತ ಒಂದು ನಿಟ್ಟಿನಲ್ಲಿ ಸಾಹಿತ್ಯದ ಮುಖಾಂತರ ಹಾಡುಗಳನ್ನ ಹೇಳ್ತಾ ಕೆಲಸ ಕಾರ್ಯಗಳನ್ನ ನಿರ್ವಹಿಸಿದ್ರು. ಹೊಲ ಗದ್ದೆಗಳಲ್ಲಿ ಕಳೆ ಕೀಳುವಾಗ, ರಾಶಿ ಮಾಡುವಾಗ, ಮನೆಯಲ್ಲಿ ಹೆಣ್ಮಕ್ಳು ಕುಟ್ಟುವಾಗ, ಬೀಸುವಾಗ, ಅಕ್ಕಿ ಅಥವಾ ಬೇರೆ ಬೇರೆ ಧಾನ್ಯಗಳನ್ನ ಕ್ಲೀನ್ ಮಾಡುವಾಗ, ಪ್ರತಿಯೊಂದು ಹಂತದಲ್ಲಿ ಸಭೆ ಸಮಾರಂಭಗಳಲ್ಲಿ ಕೂಡ ಸಾಹಿತ್ಯ ಏನಾಗ್ತಿತ್ತು, ಹೊರ ಹೊರತಾ ಇತ್ತು. ಆ ಎಲ್ಲ ಸಾಹಿತ್ಯ ನಾವು ನೋಡ್ತಾ ಇದ್ವಿ. ಆಗೆಲ್ಲ ಮದುವೆ ಹಲವಾರು ಕಾರ್ಯಕ್ರಮಗಳು 5 ದಿವಸ 9 ದಿವಸ ನಡೀತಾ ಇತ್ತು. ಆದರೆ ಈಗ ಮದುವೆಗಳು ಕೇವಲ 1-2 ಗಂಟೆಯಲ್ಲಿ ಮುಗಿದು ಹೋಗುತ್ತೆ. ಯಾಕಂದ್ರೆ ಯಾರಿಗೂ ಸಮಯನೇ ಇಲ್ಲ, ಎಲ್ಲರೂ ಯಾಂತ್ರಿಕ ಜೀವಿಗಳಾಗಿಬಿಟ್ಟಿವಿ. ಆ ಒಂದು ನಿಟ್ಟಿನಲ್ಲಿ ಆ ಗಟ್ಟಿತನದ ಸಾಹಿತ್ಯವನ್ನ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗಬೇಕಾದದ್ದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯ. ಅದೇ ಒಂದು ಉದ್ದೇಶದಿಂದ ಈ ಒಂದು ಜಿಲ್ಲಾ ಮಟ್ಟದಲ್ಲಿ ಈ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಈ ಜನಪದದ ಒಂದು ಪ್ರೇರಣೆ ಆಗಬೇಕು. ಪ್ರತಿಯೊಬ್ಬ ಮಗುವಿಗೂ ಕೂಡ ಜನಪದ ಸಾಹಿತ್ಯದ ಒಂದು ಗಟ್ಟಿತನ ಗೊತ್ತಾಗಬೇಕು, ಅದನ್ನು ಉಳಿಸಬೇಕು ಅನ್ನುವಂಥದ್ದು, ಬೆಳೆಸಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ನಾವು ಎಷ್ಟೇ ಹೇಳಿದ್ರು ಕೂಡ ಬರೀ ನಾವು ಹೇಳೋದಾಗ್ತಿತ್ತು. ಈಗ ಕಲಾತಂಡದವರಿಂದ ನೋಡಿದಾಗ ಆ ಸಾಹಿತ್ಯದಲ್ಲಿ ಅಡಗಿರುವಂಥ ಒಂದು ಗಟ್ಟಿತನ ಏನು ಅನ್ನುವಂಥದ್ದು ಕೂಡ ನಮ್ಗೆ ಗೊತ್ತಾಗ್ತಾ ಇದೆ. ಅದಕ್ಕೋಸ್ಕರ ಇದು ಪ್ರತಿಯೊಂದಕ್ಕೂ ಕೂಡ ಅವಶ್ಯಕ. ಪ್ರತಿಯೊಂದು ಶಾಲಾ ಹಂತದಲ್ಲಿ ಮಾಡಿರುವಂಥದ್ದು ಇನ್ನೂ ಕೂಡ ಪ್ರೋತ್ಸಾಹದಾಯಕ. ಬಟ್ ಏನಾಗಬೇಕು ಅಂದ್ರೆ ಇದು ಗ್ರಾಮಾಂತರ ಭಾಗಗಳಲ್ಲಿ ಇನ್ನೂ ಹೆಚ್ಚು ಪ್ರಚಾರ ಪಡಿಬೇಕು. ಯಾಕಂದ್ರೆ ಅನೇಕ ಕಾರಣಗಳಿಂದ ಕಳೆದ ತಿಂಗಳಿನಲ್ಲಿ
ಹಮ್ಮಿಕೊಂಡಂತ ಈ ಒಂದು ಕಾರ್ಯಕ್ರಮ ಅದು ಇನ್ನೂ ಅದ್ದೂರಿಯಾಗಿ ಆಗ್ಬೇಕಾಗಿತ್ತು. ಆದ್ರೆ ಒಂದು ಕೆಲಸದ ಒಂದು ಒತ್ತಡ ಆಗಿರ್ಬೋದು, ಇನ್ನಿತರ ಕಾರಣಗಳಿಂದ ಸರಳವಾಗಿ ಈ ಕಾರ್ಯಕ್ರಮ ನಡೀತಾ ಇದೆ. ಆದರೂ ಕೂಡ ತಾವೆಲ್ಲರೂ ಆಸಕ್ತಿಯಿಂದ ಭಾಗವಹಿಸಿದಿರಿ. ಅದಕ್ಕೋಸ್ಕರ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಎರಡು ಮಾತುಗಳಿಗೆ ಪೂರ್ಣ ವಿರಾಮವನ್ನು ನೀಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಪಂಚಾಕ್ಷರ ಪುಟ್ಟರಾಜ ಗುರು ಪರಬ್ರಹ್ಮಣೇ ನಮಃ. ಎತ್ತುಗಳನ್ನು ಹೊಡೆದುಕೊಂಡು ಹೋಗುವಾಗ ನೀನು ಶಿವಸ್ವರೂಪನಾಗಿ, ಬೀಜ ಬಿತ್ತುವಾಗ ನೀನು ಬ್ರಹ್ಮಸ್ವರೂಪನಾಗಿ, ಬೆಳೆ ಕಟಾವು ಮಾಡುವಾಗ ನೀನು ವಿಷ್ಣು ಸ್ವರೂಪನಾಗಿದ್ದು, ಬಂದನಮ್ಮ ಬಂದನೋ ರೈತಣ್ಣನು, ದವಸ ಧಾನ್ಯ ಬೆಳೆಯುವ ಅನ್ನದಾತನು, ಚಳಿಯೂ ಬಿಸಿಲು ಎನ್ನದೆ ದುಡಿಯುವಾತನು, ಮಳೆಗೆ ತನ್ನ ಮೈಯನ್ನು ಒಡ್ಡಿ ನಿಲ್ಲುವಾತನು, ಸಕಲ ಜೀವಿಗಳಿಗೆ ಲೇಸನ್ನು ಬಯಸುವಾತನು, ಸಾವಯವ ಗೊಬ್ಬರ ಬಳಸುವ ಸತ್ಯವಂತನು, ನಂದಿಯ ಹಿಂದೆ ವಿಶ್ವನಾಥನು, ದುಷ್ಟ ಗುಣಗಳನ್ನು ತೆಗೆಯಲು ಕೊಡಲಿ ಹಿಡಿದನು, ದುಡಿದು ದುಡಿದು ಬೆವರ ಸುರಿಸಿ ಕಷ್ಟಪಡುವನು, ಕಾಗು ಗುಣಗಳನ್ನು ಕಳೆದು ಕಾಳು ಬೆಳೆದನು, ಕಾಶಿ ವಿಶ್ವನಾಥನಿಗೆ ನೈವೇದ್ಯ ನೀಡಿದನು, ಹಾಲು ಮೊಸರು ಹುಣಲು ಇತ ಹಸುಗಳನ್ನು ಸಾಕುವನು, ಚಲಿಸುವ ATM ಎನ್ನುವ ಕುರಿಗಳ ಕಾಯುವನು, ಹೆಣ್ಣು ಗಂಡು ಎಂಬ ಭೇದವೇನು ಅರಿಯನು, ಹೆಣ್ಣು ಕಲಿತರೆ ಶಾಲೆ ತೆರೆದಂತೆ. भेदनी
ನಿನ್ನ ಧ್ಯಾನದೊಳಗ ಭಾವದೊಳಗ ತುಂಬಿಕೊಂಡು ಕೂಡಿಕೊಂಡು ಮಾಡುತ್ತೀವಿ ಸಲಾಂ. ದೇವ ನಿನ್ನ ಧ್ಯಾನದೊಳಗ ಭಾವದೊಳಗ ಕೂಡಿಕೊಂಡು ಭಾವದೊಳಗ ಮಾಡುತ್ತೀವಿ ಸಲಾಂ. ತೋರಿದ್ದಾರೆ ತಾಯಿ ನಿನ್ನ ಸ್ಥಳ, ಬಿಟ್ಟು ತೋರಿದ್ದಾರೆ ತಾಯಿ ನಿನ್ನ ಸ್ಥಳ. ಅವರಾತ್ರಿ ಮಾಡುತ್ತೀವಿ ನಾವು ನಿಮ್ಮ ಸ್ಮರಣ, ಅವರಾತ್ರಿ ಮಾಡುತ್ತೀವಿ ನಾವು ನಿಮ್ಮ ಸ್ಮರಣ. ಕಿಯ ಕಿಯಗಾಗಿ ಹಗ್ಗದಿಂದ ಬಂದು ನೋಡು ನನ್ನ ತಾಯಿ, ಹಗ್ಗದಿಂದ ಬಂದು ನೋಡು ನನ್ನ ಗಿಯ ಗಿಯ ಗಿಯದ ಗಿಯ 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 ಗಿಯದ ಗಿಯ ಗಿಯದ. ಘನತೆಯನ್ನು ಹೆಚ್ಚಿಸಲಿಕ್ಕೆ ಫುಟ್ಪಾತ್ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೆ ಫುಟ್ಪಾತ್ ಶಾಲೆಯ ಮುಖ್ಯ ಗುರುಗಳು ಶ್ರೀಮತಿ ಹೇಮಲತಾ ಮೇಡಮ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮದ ಘನತೆಯನ್ನು ಹೆಚ್ಚಿಸಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ವಿವಿಧ ಕಲಾ ತಂಡಗಳು